ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ತಾರಾ ತನ್ನ ಸಾಕ್ ತಂದೆ ಎಲ್ಲ ಕಾರ್ಯನೂ ಮುಗಿಸಿ ಮನೆಗೆ ಬಂದಾಗ ಆಫೀಸ್ ಸ್ಟಾಫು ಮತ್ತೆ ಮಂಚ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮನೆ ಸೀಸ್ ಮಾಡೋದಕ್ಕೆ ಅಂತ ಬ್ಯಾಂಕ್ ಅವ್ರು ಬರ್ತಾರೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ವಿಷಯ ಗೊತ್ತಾಯ್ತು. ಐ ಆಮ್ ವೆರಿ ಸಾರಿ ಮೇಡಮ್, ಆದರೆ ಯಾವುದೂ ನಮ್ಮ ಕೈಯಲ್ಲಿಲ್ಲ. ನಾವು ಈ ಮನೆ ಮತ್ತೆ ಪ್ರಾಪರ್ಟೀಸ್ ಎಲ್ಲಾನು ಸೀಸ್ ಮಾಡಲೇಬೇಕು ಅಂತ ಬ್ಯಾಂಕ್ ಅವ್ರು ಹೇಳಿದಾಗ, ಸರ್ ಈಗ ತಾನೇ ಬಾಡಿನ ಡಿಸ್ಪೋಸ್ ಮಾಡಿದ್ದೀವಿ, ಇರೋದು ಇವರೊಬ್ಬರೇ ಹೆಣ್ಮಗಳು, ಸ್ವಲ್ಪ ಸಮಯ ಕೊಡಿ ಸರ್ ಅಂತ ಹೇಳಿ ಮಂಜು ಕೇಳಿದಾಗ, ನಾವು ರಿಕವರಿ ಡಿಪಾರ್ಟ್ಮೆಂಟ್ ಅಷ್ಟೇ ಸರ್, ನಮ್ಮ ಮೇನ್ ಬ್ರಾಂಚು ಅದು ಮುಂಬೈಯಲ್ಲಿದೆ, ಅವ್ರು ಇದು ಯಾವುದು ಕೇಳಲ್ಲ ಸರ್, ನಮ್ಮ ಕೆಲಸಕ್ಕೆ ಪ್ರಾಬ್ಲಮ್ ಆಗಬಾರ್ದಲ್ವಾ ಅಂತ ಹೇಳಿ ಬ್ಯಾಂಕ್ ಅವ್ರು ಹೇಳ್ತಾರೆ. ಆಗ ತಾರಾ, ಇಫ್ ಯು ಡೋಂಟ್ ಮೈಂಡ್ ನಮ್ಮ ಮನೆಗೆ ಬಂದ್ಬಿಡು ಅಂತ ಹೇಳಿ ಮಂಜ ಕರೆದಾಗ ತಾರಾ ಬೇಡ ಅಂತ ತಲೆ ಅಲ್ಲಾಡಿಸ್ತಾಳೆ. ಆಗ ತಾರಾ ಯಾಕಮ್ಮ ಅಂತ ಹೇಳಿ ತಾಯವ ಕೇಳಿದಾಗ, ನಾನು ಆಮೇಲೆ ಮಾತಾಡ್ತೀನಿ ತಾಯವ ಅಂತ ಹೇಳಿ ಮಂಜು ನಿನ್ನ ಉಪಕಾರಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿ ತಾರಾ ಹೇಳ್ತಾಳೆ. ಆಗ ತಾರಾ ಕೋಪದಲ್ಲಿ ಹೇಳ್ತಾ ಇದೀಯಾ ಅಂತ ಹೇಳಿ ಮಂಜ ಕೇಳಿದಾಗ, ಕೋಪ ಮಾಡ್ಕೊಳ್ಳೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟು ದಿವಸ ನೀವೆಲ್ಲರೂ ನಮ್ಮ ಕಂಪನಿಗೆ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ, ಕಡೆ ಪಕ್ಷ ನಿಮಗೆ ಕಾಂಪನ್ಸೇಷನ್ ಕೊಡೋಷ್ಟು ಶಕ್ತಿ ಕೂಡ ನಮಗಿಲ್ಲ, ದಯವಿಟ್ಟು ಎಲ್ಲರೂ ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ತಾರಾ ಹೇಳ್ತಾಳೆ. ಅಯ್ಯೋ ಪರವಾಗಿಲ್ಲ ಮೇಡಮ್, ಯಾವತ್ತೂ ನಮ್ಮನ್ನು ನೀವು ಕೆಲಸದವ್ರ ಥರ ನೋಡೇ ಇಲ್ಲ, ಇಂಥ ಸಂದರ್ಭದಲ್ಲಿ ನಿಮ್ಗಾಗಿರೋ ನಷ್ಟನೇ ದೊಡ್ಡದು ಅಂತ ಅಲ್ಲಿರೋ ಸ್ಟಾಫ್ಸ್ಗಳೆಲ್ಲ ಹೇಳಿದಾಗ, ಮಂಜು ಇವ್ರು ಎಲ್ಲರನ್ನೂ ಕರ್ಕೊಂಡು ಹೊರಟು ಬಿಡು, ಈಗ ಮನೆ ಖಾಲಿ ಆಗುತ್ತೆ, ನನ್ನ ಬದುಕು ಬೀದಿಗೆ ಬರುತ್ತೆ ಅಂತ ಹೇಳಿ ತಾರಾ ಹೇಳಿದಾಗ, ತಾರಾ ನಾನು ನಿನ್ನ ಜೊತೆ ಅಂತ ಹೇಳಿ ಮಂಜ ಹೇಳಕ್ ಬರ್ತಾನೆ. ನೀನು ಕೂಡ ಇರಬಾರ್ದು ಅಂತಾನೆ ಹೇಳ್ತಾ ಇರೋದು, ನೋ ಆದರೆ ತಡ್ಕೋತೀನಿ, ಆದರೆ ನಾಚಿಕೆನಲ್ಲ, ಪ್ಲೀಸ್ ಹೊರಟೋಗ್ಬಿಡು ಅಂತ ಹೇಳಿ ತಾರಾ ಹೇಳಿದಾಗ ಎಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ತಾಯವ ತಾರಾ ಹತ್ರ ಬಂದು, ತಾರಾ ಹರ್ಕ್ಲೋ ಮುರ್ಕ್ಲೋ ಸೂರು ಅಂತ ನನ್ಗೊಂದಿದೆ, ಗಂಜಿನೋ ಅಂಬ್ಲಿನೋ ನಾನು ಕುಡಿಯೋದ್ರಲ್ಲಿ ನಿನ್ಗೂ ಒಂದು ಲೋಟ ಕೊಡ್ತೀನಿ, ಬಂದ್ಬಿಡಮ್ಮ ನನ್ನ ಜೊತೆ ಅಂತ ಹೇಳ್ತಿರೋವಾಗ ತಾರಾ ಅಳ್ತಿರ್ತಾಳೆ. ನಂತರ ಬೇಡ ತಾಯವ್ವ, ನಾನು ಯಾರಿಗೂ ಭಾರವಾಗಿರೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ತಾರಾ ಮನೆ ಬಿಟ್ಟು ಹಾಗೆ ನಡ್ಕೊಂಡು ಹೊರಗಡೆ ಹೋಗ್ಬಿಡ್ತಾಳೆ. ಈ ಕಡೆ ಬೆಳಗ್ಗೆನೆ ರಂಗನಾಥ್ ಅವರು ವಾಕಿಂಗ್ ಬಂದು ಕೇಶವ್ ಅವ್ರ ಹತ್ರ ಮಾತಾಡ್ತಾ, ಮನೇಲಿ ಶಾಂತಿ ತುಂಬಾ ಗಲಾಟೆ ಮಾಡ್ತಿದ್ದಾಳೆ ಕಣೋ, ಮೀನಾಗೆ ತುಂಬಾನೇ ಹಿಂಸೆ ಕೊಡ್ತಿದ್ದಾಳೆ, ನೊಂದ್ ಹೆಣ್ಣು ಅನ್ನೋದನ್ನು ಮರೆತು ಮನೆಗೆ ಬಂದು ಹೆಣ್ಮಕ್ಳ ಕಣೆಲೆಲ್ಲ ನೀರು ಹಾಕ್ಸ್ತಾಳೆ ಕಣಯ್ಯ ಅಂತ ಹೇಳ್ತಿರೋವಾಗ, ಪಾಪ ಕಣೋ ರಂಗ, ಅದರಲ್ಲೂ ಮೀನಾ ಪಾಪ ಬಂಗಾರದಂತ ಹೆಣ್ಮಗು, ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ, ಅವಳಿಗೆ ಇಂಥ ಕಷ್ಟ ಬರಬಾರ್ದಾಗಿತ್ತು ಅಂತ ಹೇಳ್ತಾರೆ. ಆಗ ಶಾಂತಿಗೂ ಒಂದು ಹೆಣ್ಮಗು ಇತ್ತು ಕಣಯ್ಯ, ಆದ್ರೂ ಬೇರೆ ಹೆಣ್ಮಕ್ಳನ್ನ ಹಿಂಗೆ ಮಾಡ್ತಾಳೆ ಅಂತ ಹೇಳ್ತಿರುವಾಗ ತಾರಾ ರೋಡಲ್ಲಿ ನಡ್ಕೊಂಡು ಬರ್ತಿರ್ತಾಳೆ. ನಂತರ ತಾರಾ ಪ್ರಜ್ಞೆ ತಪ್ಪಿ ಬೀಳ್ತಿರೋದನ್ನ ರಂಗನಾಥ್ ಅವ್ರು ನೋಡಿ ಓಡ್ ಹೋಗಿ ತಾರಾ ಹಿಡ್ಕೋತಾರೆ. ಆಗ ಏನಾಯ್ತಮ್ಮ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಯಾಕೋ ತಲೆ ಸುತ್ತ ಬಂದಂಗ ಆಯ್ತು ಸರ್ ಅಂತ ಹೇಳಿ ತಾರಾ ಹೇಳ್ತಾಳೆ. ಅಯ್ಯೋ ಶಿವನೇ, ಸರಿ ನಿಮ್ಮ ಮನೆಗೆ ಫೋನ್ ಮಾಡೋ ತಾಯಿ, ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತ ರಂಗನಾಥ್ ಅವ್ರು ಹೇಳಿದಾಗ ತಾರಾ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ಯಾಕಂದ ಅಳ್ತಾ ಇದ್ಯಾ, ನೋಡು ಭಯ ಪಡ್ಬೇಡ, ನನ್ನ ನಿಮ್ಮ ಅಪ್ಪನ ತರ ಅನ್ಕೊಂಡು ಹೇಳಮ್ಮ, ನಿನ್ ಹೆಸರೇನು, ನಿಮ್ಮ ಮನೆ ಇರೋದು ಎಲ್ಲಿ, ಏನಾಯ್ತು ನಿನ್ಗೆ ಅಂತ ಹೇಳಿ ರಂಗನಾಥ್ ಅವ್ರು ಕೇಳಿದಾಗ, ನನ್ನ ಹೆಸರು ತಾರಾ ಅಂತ ಹೇಳಿ ತನ್ನ ವಿಷಯನೆಲ್ಲ ರಂಗನಾಥ್ ಅವ್ರ ಹತ್ರ ತಾರಾ ಹೇಳ್ತಾಳೆ. ಆಗ ರಂಗನಾಥ್ ಅವ್ರಿಗೆ ಬೇಜಾರಾಗಿ, ನೋಡಮ್ಮ ವಿಧಿ ಅನ್ನೋದು ನಮ್ಮ ಕೈಯಲ್ಲಿಲ್ಲ, ಎಲ್ಲ ಭಗವಂತನ ಆಟ, ನನ್ಗೆ ಯಾರೋ ಇಲ್ಲ ಅಂತ ನೀನು ನೊಂದ್ಕೋಬೇಡ, ನಮ್ಮ ಮನೆಗೆ ಬಾ ತಾಯಿ, ನಿನ್ನ ಮಗಳ ಥರ ನೋಡ್ಕೋತೀವಿ ಅಂತ ಹೇಳಿದಾಗ, ಬೇಡ ಸರ್ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ, ನಾನು ಎಲ್ಲಾದರೂ ಹೋಗ್ತೀನಿ ಅಂತ ಹೇಳಿ ತಾರಾ ಹೇಳ್ತಾಳೆ. ಆಗ ರಂಗನಾಥ್ ಅವ್ರು ತಾರಾ ಅಂತ ತಡೆದು, ನೋಡಮ್ಮ ನನಗೂ ತಾರಾ ಅಂತ ಒಬ್ಳು ಮಗಳಿದ್ಲು, ನಿನ್ನ ನನ್ನ ಮಗಳ ಥರನೇ ನೋಡ್ಕೋತೀನಿ ತಾಯಿ, ಇಲ್ಲ ಅಂದ್ರೆ ನಿನ್ಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿನ ಮಾತ್ರ ಇರು ಸಾಕು, ಬಾ ತಾಯಿ, ಒಂಟಿ ಹೆಣ್ಮಗಳು ನೀನು, ನಿನ್ನ ಒಂಟಿಯಾಗಿ ಹೀಗೆ ಕಳ್ಸೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ, ನನಗೆ 3 ಜನ ಗಂಡು ಮಕ್ಕಳಿದ್ದಾರೆ, ಜೊತೆಗೆ ನೀನು 4ನೇ ಮಗಳು ಅಂತ ಅನ್ಕೋತೀನಿ ಅಂತ ಹೇಳ್ತಿರುವಾಗ ಕೇಶವ್ ಅವ್ರು ಕೂಡ ತಾರಾಗಿ ಹೋಗಮ್ಮ ಅಂತ ಹೇಳಿ ಬಲವಂತ ಮಾಡ್ತಾರೆ. ಆಗ ತಾರಾ ಸರಿ ಆಯ್ತು ಅಂತ ಹೇಳಿ ರಂಗನಾಥ್ ಅವ್ರ ಮನೆಗೆ ಹೋಗೋದಕ್ಕೆ ಒಪ್ಕೊಂಡಾಗ, ಒಳ್ಳೇದು ತಾಯಿ ಬಾ ಅಂತ ಹೇಳಿ ರಂಗನಾಥ್ ಅವ್ರು ಕರ್ಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಒಂದು ಬೈಕಲ್ಲಿ ಫಾಸ್ಟ್ ಆಗಿ ಬಂದು ರಂಗನಾಥ್ ಅವ್ರಿಗೆ ಬೇಕು ಅಂತಾನೆ ಗುದ್ದು ಹೋದಾಗ ರಂಗನಾಥ್ ಅವರು ಕೆಳಗಡೆ ಬಿದ್ದು ಅವ್ರ ತಲೆಗೆ ಏಟಾಗುತ್ತೆ. ಆಗ ಕೇಶವ್ ಮತ್ತೆ ತಾರಾ ಗಾಬರಿಯಾಗಿ ರಂಗನಾಥ್ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರಂಗನಾಥ್ ಅವ್ರ ತಲೆಗೆ ಕಟ್ಟಾಕ್ಸ್ಕೊಂಡು ಮನೆಗೆ ಬಂದಾಗ ಅದನ್ನ ನೋಡಿ ಶಾಂತಿಗೆ ಶಾಕ್ ಆಗುತ್ತೆ. ಆಗ ಏ ಶಾಂತಿ, ಗಾಬರಿ ಪಡ್ಬೇಡ ಕಣೆ, ಸಣ್ಣ ಏಟಾಗಿದೆ ಅಷ್ಟೇನೆ ಅಂತ ಹೇಳಿದಾಗ, ಎಲ್ಲ ಇವಳಿಂದಾನೇ ಆಗಿದ್ದು, ಆವತ್ತೇ ಆ ಸ್ವಾಮೀಜಿ ಹೇಳಿದ್ರು ತಾನೆ, ಇವಳನ್ನ ಮನೆ ಕಳ್ಸಿಲ್ಲ ಅಂದ್ರೆ ನಿಮ್ಗೆ ಏನಾದರೂ ಆಗುತ್ತೆ ಅಂತ, ಇವಾಗ ನೋಡಿದ್ರೆ ಏನಾಯ್ತು ಅಂತ, ಎಲ್ಲ ಈ ದರಿದ್ರದವಳಿಂದಾನೇ ಆಯ್ತು ಅಂತ ಹೇಳಿ ಶಾಂತಿ ಮೀನನ್ ಬೈತಿರ್ತಾಳೆ. ಆಗ ಮೀನ ಬೇಜಾರು ಮಾಡ್ಕೊಂಡು, ಮಾವ 1 ನಿಮಿಷ ಇರಿ ಆರತಿ ಮಾಡ್ತೀನಿ, ಆಮೇಲೆ ಬನ್ನಿ ಒಳಗಡೆ ಅಂತ ಹೇಳಿ ಮೀನ ಹೋಗಿ ಆರತಿ ತಟ್ಟೆನ ತಗೊಂಡ್ ಬರ್ತಾಳೆ. ಆಗ ಶಾಂತಿ ಮೀನಾಗ್ ಬೈದು, ನೀನೇನು ಆರತಿ ಮಾಡ್ಬೇಡ, ಇದೆಲ್ಲ ನಿನ್ನಿಂದಾನೇ ಆಗಿರೋದು, ಮತ್ತೆ ಆರತಿ ಮಾಡ್ತೀನಿ ಅಂತ ಹೇಳಿ ನನ್ನ ಗಂಡನ್ಗೆ ಏನು ಮಾಡ್ಬಿಡ್ಬೇಡ ನೀನು ಅಂತ ಹೇಳಿ ನಾನೇ ಆರತಿ ಮಾಡ್ತೀನಿ ಅಂತ ಹೇಳಿ ಆರತಿ ತಟ್ಟೆ ಕಿತ್ಕೊಂಡು ಆರತಿ ಮಾಡೋದಕ್ಕೆ ಅಂತ ಹೋದಾಗ, ಏ ಶಾಂತಿ 1 ನಿಮಿಷ ತಡಿಯೇ ಅಂತ ಹೇಳಿ ತಾರಾ ಬಾರಮ್ಮ ಅಂತ ಹೇಳಿ ರಂಗನಾಥ್ ಅವ್ರು ಕರೀತಾರೆ. ಅದನ್ನ ಕೇಳಿ ಎಲ್ರಿಗೂ ಶಾಕ್ ಆದ್ರೆ ಮನೋಜ ಮಾತ್ರ ಆ ಹೆಸರು ಕೇಳಿ ನಡ್ತಾ ಇರ್ತಾನೆ. ಆಗ ತಾರಾ ತನ್ನ ಸ್ವಂತ ಮನೆಗೆ ಬಂದಾಗ ತಾರಾಗಿ ಆರತಿ ಮಾಡಿ ಎಲ್ರು ಕರ್ಕೋತಿದ್ರೆ ಮನೋಜ ಮಾತ್ರ ಬೈದಿಂದ ಒದ್ದಾಡ್ತಿರ್ತಾನೆ. ಇಷ್ಟು ನಾಳಿನ ಸಂಚಿಕೆಯಲ್ಲಿ ಬರುತ್ತೆ. ಇನ್ನು ಈ ಕಥೆಯಲ್ಲಿ ನಾನು ಮುಂದೆ ಹೋಗಿರೋದ್ರಿಂದ ಮುಂದೆ ಹೇಳೋ ಕತೆ ಇನ್ನೂ ಬರೋದಕ್ಕೆ ಲೇಟ್ ಆಗ್ಬೋದು. ಈ ಕಡೆ ರಂಗನಾಥ್ ಅವ್ರು ಹುಟ್ಟಿದಬ್ಬ ಇರುತ್ತೆ, ಮನೇಲಿ ಮಕ್ಕಳ ಜೊತೆ ಸೊಸೆ ಇಲ್ವಲ್ಲ ಅನ್ನೋ ಕೊರಗು ಅವರಲ್ಲಿ ಕಾಡ್ತಾ ಇರುತ್ತೆ. ಅದಕ್ಕೆ ರಂಗನಾಥ್ ಅವರು ಯಾವುದೇ ರೀತಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಬೇಡ ಅಂತ ಅವ್ರ ಮನಸ್ಸಲ್ಲೇ ಅನ್ಕೊಂಡು ದೇವ್ರಿಗೆ ಕೈ ಮುಗ್ದು ಕೂತ್ಕೋತಾರೆ. ಆಗ ಕೇಶವ್ ಅವ್ರ ಮನೆಗೆ ಬಂದಾಗ ರಂಗನಾಥ್ ಅವರು ಸಪ್ಪೆ ಮುಖ ಹಾಕೊಂಡು ಕೂತಿರ್ತಾರೆ. ಅದನ್ನ ಕೇಶವ್ ಅವ್ರು ನೋಡಿ, ಯಾಕೋ ರಂಗ
ರಂಗ ಏನಾಯ್ತು ಅಂತ ವಿಚಾರಿಸ್ತಿರುವಾಗ ಏನು ಇಲ್ಲ ಬಿಡು. ಹೌದು, ನೀನೇನ್ ಕೈಯಲ್ಲಿ ಕವರ್ ಹಿಡ್ಕೊಂಡು ಬಂದಿದ್ಯಾ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರುವಾಗ ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ ಕಣೋ, ನಿನ್ ಬರ್ತಡೇ ಅಲ್ವಾ ಇವತ್ತು ಅಂತ ಹೇಳ್ತಾ ಕೇಶವ್ ಅವರು ರಂಗನಾಥ್ ಅವ್ರ ಬರ್ತಡೆಗೆ ವಿಶೇಷ ಮಾಡ್ತಾರೆ. ನಂತರ ಲೋ ರಂಗ, ಇವತ್ತು ನಿನ್ ಬರ್ತಡೇ ಸೆಲೆಬ್ರೇಟ್ ಮಾಡೋದಕ್ಕೆ ನಿನ್ ಮಕ್ಕಳು ಯಾವ ರೀತಿ ತಯಾರಿ ಮಾಡ್ಕೊಂಡಿದಾರೋ, ಹೌದು ಮನೆಯೆಲ್ಲ ಯಾಕೆ ಹೀಗೆ ಖಾಲಿ ಹೊಡಿತಾ ಇದೆ ಅಂತ ಹೇಳಿ ರಂಗನಾಥ್ ಅವ್ರಿಗೆ ಕೇಶವ್ ಅವ್ರು ಕೇಳ್ತಿರುವಾಗ ಈಗ ಈ ಮನೆಯಲ್ಲಿರೋ ಪರಿಸ್ಥಿತಿ ನಿನ್ಗೆ ಗೊತ್ತಿದೆ, ಹೀಗಿರೋವಾಗ ನನಗೆ ಸೆಲೆಬ್ರೇಷನ್ ಎಲ್ಲ ಬೇಕೇನೋ ಅಂತ ಹೇಳಿ ರಂಗನಾಥ್ ಅವರು ಬೇಜಾರಲ್ಲಿ ಹೇಳ್ತಾರೆ. ಆಗ ನೋಡೋ ರಂಗ, ಸಮಸ್ಯೆ ಎಲ್ರ ಮನೇಲೂ ಇರುತ್ತೆ, ಹಾಗಂತ ವರ್ಷಕ್ಕೊಂದ್ಸಲಿ ಬರುವಂತ ಈ ವಿಶೇಷವಾದ ದಿವಸನ ಮರೀದೆ ಸೆಲೆಬ್ರೇಟ್ ಮಾಡ್ಬೇಕಣೋ, ಆವಾಗಲೇ ಇದಕ್ಕೆಲ್ಲ ಅರ್ಥ ಇರೋದು. ಹೌದು, ಇದನ್ನ ಎಲ್ರು ಮರ್ತ್ಬಿಟ್ಟಿದಾರಾ ಅಥವಾ ಬೇರೆ ಯಾವ ಜಾಗದಲ್ಲಾದ್ರೂ ಫಂಕ್ಷನ್ ಇಟ್ಕೊಂಡಿದ್ದೀರಾ ಅಂತ ಹೇಳಿ ಕೇಶವ್ ಅವ್ರು ಕೇಳ್ತಾರೆ. ಅದೆಲ್ಲ ಏನು ಇಲ್ಲ ಕಣೋ, ಎಲ್ರು ಮರ್ತಿದ್ದಾರೆ ಅಂತ ಅನ್ಸುತ್ತೆ. ಹೋಗ್ಲಿ ಬಿಡು, ನಾನು ಹುಟ್ಟಿ ಏನಂತ ದೊಡ್ಡ ಸಾಧನೆ ಮಾಡಿದೀನಿ ಹೇಳು, ನಾವೇನು ಈ ದೇಶಕ್ಕೆ ಸೇವೆ ಮಾಡಿರೋರು ಅಲ್ವಲ್ಲ ಅಂತ ಹೇಳಿ ರಂಗನಾಥ್ ಅವರು ಬೇಜಾರಲ್ಲಿ ಹೇಳ್ತಿರುವಾಗ ನೋಡು, ಇಷ್ಟು ವರ್ಷ ಕಷ್ಟಪಟ್ಟು ಮನೆಯವ್ರನ್ನೆಲ್ಲ ಸಾಕಿದ್ಯಾ, ಇದಕ್ಕಿಂತ ಸಾಧನೆ ಬೇಕೇನೋ, ಇಂಥ ಮನುಷ್ಯನ ಈ ರೀತಿ ಒಂಟಿಯಾಗಿ ಕುತ್ಕೊಳ್ಳೋ ರೀತಿ ಮಾಡ್ಬಿಟ್ರಲ್ಲ ಅಂತ ಹೇಳ್ಕೊಂಡು ಕೇಶವ್ ಅವರು ತುಂಬಾನೇ ನೊಂದ್ಕೋತಾ ಇರ್ತಾರೆ. ಆಗ ಏನ್ ಮಾಡ್ಲಿ, ಮನೇಲಿ 3 ಜನ ಸೊಸೆಂದ್ರಿಲ್ಲ, ಒಬ್ಬೊಬ್ಬ ಮಗನೂ ಒಂದೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಶಾಂತಿ ನೋಡಿದ್ರೆ ಮೀನೆಲ್ಲ ಮನೆಯಿಂದ ಆಚೆ ಕಳಿಸ್ಬಿಟ್ಲು, ಇನ್ನು ಮನೋಜ ಕೋರ್ಟ್ ಕೇಸು ಅಂತ ಅಲಿತಾ ಇದ್ದಾನೆ, ಇನ್ನು ರವಿ ವಿಷಯದಲ್ಲಿ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ, ಯಾರು ಜೊತೆಲಿಲ್ಲ, ಹೀಗಿದ್ಮೇಲೆ ಬರ್ತಡೇನ ಹೇಗೋ ಮಾಡ್ಕೊಳ್ಳಿ ಅಂತ ಹೇಳಿ ರಂಗನಾಥ್ ಅವರು ಬೇಜಾರಲ್ಲಿ ಕೇಳ್ತಾರೆ. ಅಷ್ಟೊತ್ತಿಗೆ ಶಾಂತಿ ಮನೆಗೆ ಬರ್ತಾಳೆ. ಏನು ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ, ಕಾಫಿ ಮಾಡೋಣ ಅಂತ ಹಾಲ್ ತರಕ್ ಹೋಗಿದ್ದೆ, ನೀವು ಕೂಡ ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ಟಿದ್ದೀರಾ ಅಂತ ಹೇಳಿ ಶಾಂತಿ ಕೇಶವ್ ಅವ್ರಿಗೆ ಹೇಳ್ತಿರೋವಾಗ ನೋಡಮ್ಮ, ನಾನು ಕಾಫಿ ಕುಡಿಯೋದಕ್ಕೆ ಅಂತ ಬಂದಿಲ್ಲ, ಇವತ್ತೇನ್ ವಿಶೇಷ ಅಂತ ಗೊತ್ತಿದ್ಯಾ ಅಂತ ಹೇಳಿ ಕೇಶವ್ ಅವ್ರು ಹೇಳೋದಕ್ಕೆ ಅಂತ ಹೋದಾಗ ರಂಗನಾಥ್ ಅವರು ಕೇಶವ್ ಅವ್ರನ್ನ ತಡಿತಾರೆ. ನಂತರ ದೇವಸ್ಥಾನದಲ್ಲಿ ಏನೋ ವಿಶೇಷ ಇತ್ತಂತೆ ಕಣೆ ಶಾಂತಿ, ಅದಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದಿದ್ದಾನೆ, ತಗೋ ಅಂತ ಹೇಳಿ ರಂಗನಾಥ್ ಅವರು ದೇವಸ್ಥಾನದಿಂದ ಕೇಶವ್ ಅವ್ರು ತಗೊಂಡ್ ಬಂದಿರುವಂತ ತೆಂಗಿನಕಾಯಿ, ಹೂ ಹಣ್ಣು ಪ್ರಸಾದನ ಶಾಂತಿ ಕೈ ಕೊಡ್ತಾರೆ. ಅಷ್ಟೊತ್ತಿಗೆ ಮನೋಜ ಫೋನಲ್ಲಿ ಮಾತಾಡ್ತಾ ಆಚೆ ಕಡೆ ಬರ್ತಾನೆ. ಅಮ್ಮ, ತಿನ್ನೋದಕ್ಕೆ ಏನಾದ್ರು ಇದೆಯಾ ಅಂತ ಹೇಳಿ ಮನೋಜ ಶಾಂತಿನ ಕೇಳ್ತಿರುವಾಗ ಇವತ್ತು ನಾನೇನು ಮಾಡಿಲ್ಲ ಕಣೋ, ಹೋಗಿ ಹೋಟ್ಲಲ್ಲೇ ಊಟ ಮಾಡ್ಕೊ ಅಂತ ಹೇಳಿ ಶಾಂತಿ ಕಿಚನ್ಗೆ ಹೋಗ್ತಾಳೆ. ಆಗ ಮನೋಜ ಆಚೆ ಹೋಗ್ತಿರುವಾಗ ಮನೋಜ ಬಾರಪ್ಪ ಇಲ್ಲಿ ಅಂತ ಹೇಳಿ ಕೇಶವ್ ಅವ್ರು ಕರೀತಾರೆ. ಹೇಳಿ ಅಂಕಲ್ ಅಂತ ಹೇಳಿ ಮನೋಜ ಕೇಳ್ತಿರುವಾಗ ಇವತ್ತೇನ್ ದಿವಸ ಅಂತ ಗೊತ್ತಿದ್ಯಾ ಅಂತ ಹೇಳಿ ಕೇಶವ್ ಅವ್ರು ಕೇಳ್ತಾರೆ. ಇವತ್ತಿನ ಡೇಟಾ ಅಂತ ಹೇಳ್ತಾ ಮನೋಜ ತನ್ನ ಮೊಬೈಲ್ ತೆಗೆದು ಡೇಟ್ ಹೇಳ್ತಾ, ಏನ್ ಅಂಕಲ್ ತುಂಬಾ ವಯಸ್ಸಾಗೋಯ್ತಾ ನಿಮ್ಗೆ, ಅದಕ್ಕೆ ಡೇಟ್ ಎಲ್ಲ ಮರ್ತೋಗ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ ಅಂತ ಹೇಳಿ ಮನೋಜ ಹೇಳ್ತಿರುವಾಗ ಹೌದಪ್ಪ, ನನ್ಗೆ ಈ ದಿವಸ ನೆನಪಿಲ್ದೇ ಇದ್ರು ಕೂಡ ಪರವಾಗಿಲ್ಲ, ಆದ್ರೆ ನಿನ್ಗೂ ನೆನಪಿಲ್ವಲ್ಲಪ್ಪ ಅಂತ ಹೇಳಿ ಕೇಶವ್ ಅವ್ರು ಹೇಳ್ತಿರುವಾಗ ನೀವು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂಕಲ್ ಅಂತ ಹೇಳಿ ಮನೋಜ ಕೇಳ್ತಾನೆ. ಆಗ ಏನಿದು, ಮನೆಯವ್ರು ಯಾರಿಗೂ ಇವನ್ ಬರ್ತಡೇ ಬಗ್ಗೆ ಗೊತ್ತೇ ಇಲ್ವಲ್ಲ ಅಂತ ಹೇಳಿ ಕೇಶವ್ ಅವರು ಮನಸ್ಸಲ್ಲಿ ಅನ್ಕೊಂಡು ತುಂಬಾನೇ ನೊಂದ್ಕೋತಾ ಇರ್ತಾರೆ. ಅಷ್ಟೊತ್ತಿಗೆ ರವಿ ಕೂಡ ಮನೆಗೆ ಬರ್ತಾನೆ. ಲೋ ರವಿಗ, ನಾನು ಆಚೆ ಕಡೆ ಊಟಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಊಟ ತಗೊಂಡ್ ಬಂದ್ಬಿಟ್ಟಿದ್ಯಲ್ಲೋ ಅಂತ ಹೇಳಿ ಮನೋಜ ಕೇಳ್ತಿರುವಾಗ ಹ್ಞೂ ಕಣೋ, ಮನೇಲಿ ಏನೋ ಐಟಮೇ ಇರಲಿಲ್ಲ, ಅದಕ್ಕೆ ನಾನೇ ಆಚೆ ಕಡೆಯಿಂದ ತಗೊಂಡ್ ಬಂದ್ಬಿಟ್ಟೆ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಹಾಗೆ ಕೇಶವ್ ಅವ್ರನ್ನ ರವಿ ನೋಡಿ, ಅಂಕಲ್ ಯಾವಾಗ ಬಂದ್ರಿ, ಬನ್ನಿ ಊಟ ಮಾಡಿ ಅಂತ ಹೇಳಿ ಕರೀತಾನೆ. ಆಗ ಪರವಾಗಿಲ್ಲಪ್ಪ, ನಾನು ಈಗಾಗಲೇ ತಿನ್ಕೊಂಡು ಬಂದೆ. ಏನಪ್ಪ ರವಿ, ಇವತ್ತು ಸ್ಪೆಷಲ್ ದಿವಸ ಅಂತ ಹೋಟ್ಲಿಂದಾನೇ ತಗೊಂಡ್ ಬಂದ್ಬಿಟ್ಟಿಯಾ ಅಂತ ಹೇಳಿ ಕೇಶವ್ ಅವ್ರು ಕೇಳ್ತಾರೆ. ಇಲ್ಲ ಅಂಕಲ್, ರೇಷನ್ ಎಲ್ಲ ಖಾಲಿಯಾಗಿತ್ತು, ಅದು ಅಲ್ಲದೆ ರೆಸ್ಟೋರೆಂಟ್ ಅಲ್ಲಿ ಮಧ್ಯಾಹ್ನ ಒಂದು ಮುಖ್ಯವಾದ ವರ್ಕ್ ಇತ್ತು, ಅಲ್ಲಿಗೆ ಬೇರೆ ಹೋಗ್ಬೇಕಲ್ಲ, ಅದಕ್ಕೆ ಒಂದೇ ಸಲ ಎಲ್ರಿಗೂ ತಿಂಡಿ ತಗೊಂಡ್ ಬಂದ್ಬಿಟ್ಟೆ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಸರಿ, ಇವತ್ತೇನ್ ದಿವಸ ಅಂತ ಗೊತ್ತಿದ್ಯೇನಪ್ಪ ಅಂತ ಹೇಳಿ ಕೇಶವ್ ಅವ್ರು ಕೇಳ್ತಿರುವಾಗ ಇವತ್ತೇನ್ ಅಂಕಲ್ ಅಂತ ವಿಶೇಷವಾದ ದಿವಸ ಅಂತ ಹೇಳಿ ರವಿ ಕೇಳ್ತಿರ್ತಾನೆ. ಅಷ್ಟರಲ್ಲಿ ಶಾಂತಿ ಮತ್ತೆ ವಾಪಸ್ ಬರ್ತಾಳೆ. ಏನ್ ಅಂಕಲ್, ಬರ್ತಾ ಬರ್ತಾ ನಿಮ್ಗೆ ನೆನಪಿನ ಶಕ್ತಿ ಕಡಿಮೆ ಆಗೋಯ್ತಾ, ನಾನು ಇವಾಗ ತಾನೇ ಹೇಳಿದ್ನಲ್ಲ ಇವತ್ತಿನ ಡೇಟು ಮತ್ತೆ ದಿವಸನ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಆಗಲ್ಲೋ ಮನೋಜ, ವಯಸ್ಸಾಗ್ತಾ ಆಗ್ತಾ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಕಣೋ ಅಂತ ಶಾಂತಿ ಹೇಳ್ತಿರುವಾಗ ಹೌದು ಕಣಮ್ಮ, ನೀನ್ ಹೇಳ್ತಾ ಇರೋದು ನಿಜಾನೇ, ವಯಸ್ಸಾಗಿರೋ ನಮ್ಗೆ ನೆನಪಿನ ಶಕ್ತಿ ಕಡಿಮೆ ಆಗ್ಬೋದು, ಆದ್ರೆ ಇಂಥ ಚಿಕ್ಕ ಹುಡುಗರೆ ಎಲ್ಲ ಮರ್ತೋಗಿದ್ದೀರಲ್ಲ ಅದೇ ಬೇಜಾರು ಅಂತ ಹೇಳಿ ಕೇಶವ್ ಅವರು ಹೇಳ್ತಿರ್ತಾರೆ. ಆಗ ಏನಿರ್ಬೋದು ಅಂತ ಹೇಳಿ 3 ಜನ ಕೂಡ ಯೋಚನೆ ಮಾಡ್ತಿರುವಾಗ ಲೋಕೇಶ್ವ ಬಿಡು ಅಂತ ಹೇಳಿದ್ನಲ್ಲ, ಯಾಕೆ ಸುಮ್ಮನೆ ಬೇಡದೇ ಇರೋ ವಿಷಯ ಎಲ್ಲ ಮಾತಾಡ್ಕೊಂಡು ಅಂತ ಹೇಳ್ತಾ ರಂಗನಾಥ್ ಅವರು ಕೇಶವ್ ಅವ್ರನ್ನ ಸುಮ್ಮನಾಗಿಸ್ತಾರೆ. ನಂತರ ಸರಿ ಬನ್ನಿ ತಿಂಡಿ ತಿನ್ನಿ ಅಂತ ಹೇಳಿ ಶಾಂತಿ ಕರಿತಿರುವಾಗ ನನ್ಗೆ ಹಸ್ವಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹಸ್ವಿಲ್ವಾ, ಯಾಕ್ರಿ ಏನಾಯ್ತು ಅಂತ ಹೇಳಿ ಶಾಂತಿ ವಿಚಾರಿಸ್ತಿರುವಾಗ ಏನಮ್ಮ ಮಾಡೋದು, ಮನ್ಸು ಭಾರ ಅನಿಸಿದಾಗ ಹೊಟ್ಟೆ ಹಸ್ವೆಲ್ ಕಾಣಿಸುತ್ತೆ ಹೇಳು ಅಂತ ಹೇಳ್ಕೊಂಡು ಕೇಶವ್ ಅವರು ಬೇಜಾರು ಮಾಡ್ಕೋತಿರ್ತಾರೆ. ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿ ಶಾಂತಿ ಕೇಳ್ತಿರುವಾಗ ಇನ್ನೇನಮ್ಮ, ಅವನ ಮೇಲೆ ನಿಮ್ಗೆ ಯಾರಿಗೂ ಪ್ರೀತಿ ಆಕ್ರೆ ಅನ್ನೋದೇ ಇಲ್ಲ ಅಂತ ಹೇಳಿ ಕೇಶವ್ ಅವ್ರು ಹೇಳ್ತಿರ್ತಾರೆ. ಆಗ ಅಂಕಲ್, ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ರವಿ ಕೇಳ್ತಿರುವಾಗ ಇವತ್ತು ನಿಮ್ಮ ಅಪ್ಪನ ಹುಟ್ಟಿದಬ್ಬ, ಅದನ್ನೇ ಮರ್ತ್ಬಿಟ್ರಾ, ಇವತ್ತಿನ ದಿವಸ ಮನೇಲಿ ಹಬ್ಬದ ತರ ಆಚರಿಸ್ತೀರಾ ಅನ್ಕೊಂಡು ನಾನ್ ಬಂದ್ರೆ ಮನೆ ನೋಡಿದ್ರೆ ಈ ರೀತಿ ಖಾಲಿ ಇದೆ, ಅದರಲ್ಲೂ ಮನೆಯವರೆಲ್ಲರೂ ಈ ವಿಷಯದ ಬಗ್ಗೆ ಮರ್ತೇ ಹೋಗ್ಬಿಟ್ಟಿದ್ದೀರಾ ಅಂತ ಹೇಳಿ ಕೇಶವ್ ಅವರು ಬೇಜಾರ ಹೇಳ್ತಾರೆ. ಆಗ ಅಪ್ಪ ಸಾರಿ ಅಪ್ಪ ಅಂತ ಹೇಳಿ ರವಿ ಹೇಳ್ತಿರುವಾಗ ಹೋಗ್ಲಿ ಬಿಡೋ ಪರವಾಗಿಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಅಲ್ಲಪ್ಪ, ಇವತ್ತು ನೀನ್ ಹುಟ್ಟಿದಬ್ಬ ಅಂತ ಒಂದ್ ಮಾತಾದ್ರೂ ಹೇಳ್ಬೋದಾಗಿತ್ತಲ್ವಾ ನೀನು ಅಂತ ಹೇಳಿ ಮನೋಜ ಕೇಳ್ತಿರುವಾಗ ಏನಪ್ಪ ಇದನ್ನೆಲ್ಲ ಹೇಳಿ ಕೇಳಿ ಮಾಡಿಸ್ಕೋತಾರ ಹೇಳು ಅಂತ ಹೇಳಿ ಕೇಶವ್ ಅವ್ರು ಹೇಳ್ತಿರ್ತಾರೆ. ಆಗ ಮನೋಜ ಮತ್ತೆ ರವಿ ಇಬ್ರು ಕೂಡ ರಂಗನಾಥ್ ಅವ್ರಿಗೆ ಹುಟ್ಟಿದಬ್ಬದ ಶುಭಾಶಯಗಳು ಅಂತ ವಿಶ್ ಮಾಡ್ತಾರೆ. ಆಗ ಶಾಂತಿ ಬಂದು ರೀ ಕ್ಷಮಿಸ್ಬಿಡ್ರಿ, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ, ಹೋದ್ ವಾರ ನಿಮ್ ಹುಟ್ಟಿದಬ್ಬ ಅಂತ ನೆನ್ಪಿತ್ತು, ಆವಾಗ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ಮನೋಜನ್ ಟೆನ್ಷನ್ ಅಲ್ಲಿ ಎಲ್ಲ ಮರ್ತೋಗ್ಬಿಟ್ಟೇರಿ, ಕ್ಷಮಿಸ್ಬಿಡಿ, ಒಂದ್ ನಿಮಿಷ ಎದ್ದು ನಿಂತ್ಕೊಳ್ಳಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಯಾಕೆ ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ ನೀವು ನಿಂತ್ಕೊಳ್ರಿ ನಾನು ಹೇಳ್ತೀನಿ ಅಂತ ಹೇಳಿ ಶಾಂತಿ ಹೇಳಿದಾಗ ಸರಿ ಆಯ್ತು ಅಂತ ರಂಗನಾಥ್ ಅವ್ರು ನಿಂತ್ಕೋತಾರೆ. ಆಗ ಶಾಂತಿ ಹೋಗಿ ರಂಗನಾಥ್ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾಳೆ. ಹಾಗೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾಳೆ.
ಹೇಳ್ತಾಳೆ. ಪರವಾಗಿಲ್ಲ ಬಿಡಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ ಅಪ್ಪ ನನಗೂ ಆಶೀರ್ವಾದ ಮಾಡಿ ಅಂತ ಹೋಗಿ ರವಿ ಕಾಲಿಗೆ ಬೀಳ್ತಾನೆ. ಶ್ರುತಿ ಜೊತೆ ಆದಷ್ಟು ಬೇಗ ನೀನು ಒಂದಾಗಿ ಸುಖವಾಗಿರು ಅಂತ ಹೇಳಿ ರಂಗನಾಥ್ ಅವರು ಆಶೀರ್ವಾದ ಮಾಡ್ತಾರೆ. ಅದೇ ರೀತಿ ಮನೋಜನು ಬಂದು ರಂಗನಾಥ್ ಅವ್ರ ಹತ್ರ ಆಶೀರ್ವಾದ ತಗೊಂಡಾಗ ರಂಗನಾಥ್ ಅವರು ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡ್ತಾರೆ. ಆಗ ಅಪ್ಪ ನನ್ಗಿದ್ ಟೆನ್ಷನ್ ಅಲ್ಲಿ ನಾನು ಮರ್ತೇ ಹೋಗ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಆದ್ರೆ ಸೂರ್ಯ ಮಾತ್ರ ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ವಲ್ಲ. ಪ್ರತಿ ವರ್ಷನೂ ಅವನೇ ಇದನ್ನೆಲ್ಲ ಚೆನ್ನಾಗಿ ಮಾಡೋದಲ್ವಾ. ಆದ್ರೆ ಏನಾಯ್ತು ಅಂತ ಗೊತ್ತಿಲ್ಲ, ಬೆಳಗ್ಗೆನೇ ಎದ್ದು ಹೋದವನು ಇನ್ನೂ ಬಂದಿಲ್ಲ ಅಂತ ಹೇಳಿ ರವಿ ಬಾಗಲ್ ಕಡೆನೆ ನೋಡ್ತಿರ್ತಾನೆ. ಆಗ ಯಾರು ಗೊತ್ತು, ಅವ್ನ ಹೆಂಡತಿ ನೋಡಕ್ ಹೋಗಿರ್ತಾನೆ. ಅವನು ಸುಮ್ಮನೆ ಮಾತಿಗೆ ಮಾತ್ರ ಅಪ್ಪ ಅಪ್ಪ ಅಂತ ಹೇಳ್ತಾನೆ ಅಷ್ಟೇನೆ, ಉಳ್ದಿದ್ದೆಲ್ಲ ಅವ್ನ ಹೆಂಡತಿನೇ ಅವನಿಗೆ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಸೂರ್ಯ ಮನೆಗೆ ಬರ್ತಾನೆ. ಬರ್ತಿದ್ದಾಗೇನೆ ಓ ಕೇಶವ್ ಅಂಕಲ್ ಹೇಗಿದ್ದೀರಾ, ಟೀ ಕಾಫಿ ಏನಾದ್ರೂ ಕುಡಿತೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಸೂರ್ಯ ವಿಚಾರಿಸ್ತಾ ಇರ್ತಾನೆ. ಇನ್ನೂ ಇಲ್ಲ ಕಣಪ್ಪ, ಇವಾಗ ತಾನೇ ಬಂದೆ ಅಂತ ಕೇಶವ್ ಅವ್ರು ಹೇಳ್ತಿರೋವಾಗ ಸರಿ ಅಂಕಲ್ ಬರ್ತೀನಿ ಅಂತ ಹೇಳಿ ಸೂರ್ಯ ರೂಮ್ಗೆ ಹೋಗ್ತಾನೆ. ಏನಿದು ಸೂರ್ಯ ನನ್ನ ಹುಟ್ಟಿದ್ದಬ್ಬನ ಮರ್ತೋಗಿದ್ದಾನ ಅಂತ ಹೇಳಿ ರಂಗನಾಥ್ ಅವರು ಮನಸ್ಸಲ್ಲೇ ಅನ್ಕೊಂಡು ತುಂಬಾನೇ ನೊಂದ್ಕೋತಾ ಇರ್ತಾರೆ. ಇದನ್ನ ನೋಡಿ ಮನೆಯವರೆಲ್ರಿಗೂ ಶಾಕ್ ಆಗ್ತಿರುತ್ತೆ. ಆಗ ನೋಡಿದ್ರೇನ್ರಿ ಅವ್ನಿಗೆ ನಿಮ್ ಹುಟ್ಟಿದಬ್ಬ ಅನ್ನೋದೇ ನೆನಪಿಲ್ಲ, ಮರ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ಶಾಂತಿ ಹೇಳ್ತಿದ್ರೆ ಇವ್ರನ್ನ ಹೋಗಿ ನಿಮ್ ಮುದ್ದಿನ ಮಗ ಅಂತ ಹೇಳ್ಕೊತೀಯಲ್ಲಪ್ಪ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಆಗ ಮನೋಜ ಸಾಕು ಸುಮ್ಮನೆ ಇರೋ, ಅವನು ಬೇರೆ ಯಾವುದೋ ಟೆನ್ಷನ್ ಅಲ್ಲಿ ಇರ್ತಾನೆ, ನಾನು ಹೋಗಿ ಹೇಳ್ತೀನಿ ಅಂತ ಹೇಳಿ ರವಿ ಹೋಗ್ತಿರುವಾಗ ರವಿ ಬೇಡಪ್ಪ ಅವ್ನಿಗೆ ಜ್ಞಾಪಕ ಬಂದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನೆನ್ಸೋದ್ ಬೇಡ ಅಂತ ಹೇಳಿ ರಂಗನಾಥ್ ಅವರು ರವಿನ್ ತಡಿತಾರೆ. ಹಾಗೆ ಸೂರ್ಯ ರೆಡಿಯಾಗಿ ಆಚೆಗೆ ಬರ್ತಾನೆ. ಏನೋ ಇದು ಸೂರ್ಯ ಶರ್ಟು ಮತ್ತೆ ಪಂಚೆ ಎಲ್ಲ ಹಾಕೊಂಡ್ ಬಂದಿದ್ಯಾ ಅಂತ ಹೇಳಿ ರವಿ ಕೇಳ್ತಿರುವಾಗ ಅದು ಒಬ್ರದ್ದು ಮದ್ವೆ ಇದೆ ಕಣೋ, ಅದಕ್ಕೋಸ್ಕರನೇ ಹೋಗ್ಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಓಹೋ ಸಾಹೇಬ್ರು ಯಾರ್ದೋ ಮನೆ ಮದ್ವೆಗೆ ಹೋಗ್ತಾ ಇದ್ದಾರೆ, ಪಾಪ ಮನೇಲಿ ನಡೀತಾ ಇರೋದು ಯಾವ್ದು ಗೊತ್ತಾಗ್ತಿಲ್ಲ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆಗ ಸೂರ್ಯ ಟಿಫನ್ ತಗೊಂಡ್ ಬಂದಿದ್ದೀನಿ ತಿನ್ಬಿಟ್ಟು ಹೋಗು ಅಂತ ಹೇಳಿ ರವಿ ಹೇಳ್ತಿರೋವಾಗ ರವಿಗ ಇರ್ಲಿ ಬಿಡೋ ಲೇಟ್ ಆಯ್ತು ನಾನು ಬರ್ತೀನಿ ಅಂತ ಹೇಳ್ತಾ ಸೂರ್ಯ ಆಚೆಗೆ ಹೋಗ್ತಾನೆ. ಇದನ್ನ ನೋಡಿ ರಂಗನಾಥ್ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ. ನೋಡಿದ್ರೇನ್ರಿ ಅವ್ನ ಕೆಲಸ ಮಾತ್ರ ನೋಡ್ಕೊಂಡು ಎಷ್ಟೊಂದು ಆರಾಮಾಗಿ ಹೋಗ್ತಿದ್ದಾನೆ ಅಂತ, ನಿಮ್ಮ ಹತ್ರ ಒಂದ್ ಮಾತು ಹೋಗಿ ಬರ್ತೀನಿ ಅಪ್ಪಯ್ಯ ಅಂತ ಕೂಡ ಹೇಳಿಲ್ಲ, ಇದೇ ನೋಡ್ರಿ ನಿಮ್ಮ ಮಗನ ಬುದ್ಧಿ ಅಂದ್ರೆ ಅಂತ ಹೇಳ್ತಾ ಶಾಂತಿ ಕಿಚನ್ಗೆ ಹೋಗ್ತಾಳೆ. ಆದ್ರೆ ರಂಗನಾಥ್ ಅವ್ರ ಮಾತ್ರ ಸೂರ್ಯ ಈ ತರ ಮಾಡೋನಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಆಗ ಇದ್ದಕ್ಕಿದ್ದಂಗೆ ಮದ್ವೆ ಮನೇಲಿ ಕೇಳೋಂತ ನಾದಸ್ವರದ ಸೌಂಡ್ ಬರೋದಕ್ಕೆ ಶುರುವಾಗುತ್ತೆ. ಏನಿದು ಅಂತ ಮನೆಯವರೆಲ್ಲರೂ ಬಾಗಲ್ ಕಡೆ ನೋಡ್ತಿರುವಾಗ ಸೂರ್ಯ ಮತ್ತೆ ಮೀನಾ ಇಬ್ರು ತಾಂಬೂಲ ತಟ್ಟೆ ಸೀರೆ ಹೂವಿನರ ಎಲ್ಲ ತಗೊಂಡ್ ಬಂದು ನಿಂತ್ಕೋತಾರೆ. ಅವ್ರನ್ನ ನೋಡ್ತಿದ್ದಂಗೆನೆ ಮನೆಯವರೆಲ್ರಿಗೂ ಖುಷಿ ಆಗುತ್ತೆ. ಆಗ ಸೂರ್ಯ ಬಂದು ಅಪ್ಪ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳ್ತಿರುವಾಗ ಲೋ ರಂಗ ನಿನ್ ಮಗ ನಿನ್ ಹುಟ್ಟದ ಹಬ್ಬನ ಮರ್ತಿಲ್ಲ ಕಣೋ ಅಂತ ಹೇಳಿ ಕೇಶವ್ ಅವ್ರು ಹೇಳ್ತಿರ್ತಾರೆ. ಆಗ ರಂಗನಾಥ್ ಅವ್ರ ಕಣ್ಣೀರ್ ಹಾಕೊಂಡು ಸೂರ್ಯನ ಹತ್ರ ಹೋಗಿ ನಿಂತ್ಕೊಂಡಾಗ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮಾವ ಅಂತ ಹೇಳಿ ಮೀನಾ ರಂಗನಾಥ್ ಅವ್ರು ಹೇಳ್ತಾಳೆ. ಅದನ್ನ ನೋಡಿ ರಂಗನಾಥ್ ಅವ್ರ ಕಣ್ಣಲ್ಲಿ ಖುಷಿಗೆ ಕಣ್ಣೀರ್ ಬರ್ತಿರುತ್ತೆ. ಲೋ ಸೂರ್ಯ ಇದನ್ನೆಲ್ಲ ಯಾವಾಗ್ಲೂ ಅರೇಂಜ್ ಮಾಡಿದೆ ಅಂತ ಹೇಳಿ ರವಿ ಕೇಳ್ತಿರೋವಾಗ ಲೋ ರವಿಗ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಅಪ್ಪಯ್ಯ ಅಮ್ಮಿ ನಮ್ಮ ಹತ್ರ ಹಾರ ಇಸ್ಕೊ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹಾಗೆ ಇಬ್ರು ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ಮೀನಾ ರಂಗನಾಥ್ ಅವ್ರಿಗೆ ಮತ್ತೆ ಶಾಂತಿಗೆ ಹೂವಿನ ಹಾರ ಕೊಡ್ತಾಳೆ. ಆಗ ಇಬ್ರು ಹಾರ ಬದಲಾಯಿಸ್ಕೊಳ್ತಿದ್ರೆ ಹಿಂದೆ ಗಟ್ಟಿ ಮೇಳದ ಸೌಂಡ್ ಜೋರಾಗಿ ಕೇಳಿಸ್ತಿರುತ್ತೆ. ಆಗ ಮನೆಯವರೆಲ್ಲರೂ ಚಪ್ಪಾಳೆ ತಟ್ತಿರ್ತಾರೆ. ಹಾಗೆ ಇಬ್ರು ಜೊತೆಗೆ ನಿಲ್ಸಿ ನಮ್ಮಿಬ್ರಿಗೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ರಂಗನಾಥ್ ಮತ್ತೆ ಶಾಂತಿ ಆಶೀರ್ವಾದನ ತಗೋತಾರೆ. ಆಗ ಅಪ್ಪಯ್ಯ ನಾನು ಬೆಳಿಗ್ಗೆನೆ ಎದ್ದಿದ್ದೆ, ದಿನ ಎಬ್ಸಿ ಶುಭಾಶಯ ಹೇಳ್ಬೇಕು ಅಂತಾನು ಅನ್ಕೊಂಡೆ, ಆದ್ರೆ ನೀನ್ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ, ಸರಿ ಬಿಡು ಎದ್ಮೇಲೆ ಹೇಳಿದ್ರೆ ಆಯ್ತು ಅಂತ ಹೇಳಿ ನಾನು ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡು ಬರೋದಕ್ಕೆ ಹೋದೆ ಅಪ್ಪಯ್ಯ, ಹೆಂಗಿದೆ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ ತುಂಬಾನೇ ಖುಷಿ ಆಯ್ತಪ್ಪ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಹಾಗೆ ಸೂರ್ಯ ಮೀನಾ ತಂದಿರೋ ತಾಂಬೂಲ ತಟ್ಟೆ ಮೇಲೆ ಬಟ್ಟೆ ಇಟ್ಟು ಇಬ್ರಿಗೂ ಕೂಡ ಕೊಡ್ತಾರೆ. ಆಗ ನೋಡ್ದೇನೆ ಶಾಂತಿ ಇದೇ ಕಡೆ ನನ್ನ ಮಗ ಸೂರ್ಯ ಅಂದ್ರೆ ಅಂತ ಹೇಳಿ ರಂಗನಾಥ್ ಅವರು ಸೂರ್ಯನ ಹೋಗ್ಬಿಡ್ತಾ ಶಾಂತಿ ಹತ್ರ ಹೇಳ್ತಿರೋವಾಗ ಅಪ್ಪಯ್ಯ ಹೆಂಗಿತ್ತು ನನ್ನ ಸರ್ಪ್ರೈಸ್ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ತುಂಬಾ ಖುಷಿ ಆಯ್ತು ಕಣೋ, ಇದನ್ನ ನಾನು ಯಾವತ್ತೂ ಮರೆಯೋದಕ್ಕೆ ಆಗೋದೇ ಇಲ್ಲ, ಆ ತರ ನೀನು ಸರ್ಪ್ರೈಸ್ ಕೊಟ್ಟಿದ್ಯಾ ಅಂತ ಹೇಳ್ತಾ ರಂಗನಾಥ್ ಅವರು ಸೂರ್ಯನ ತಬ್ಗೋತಾರೆ. ಅಷ್ಟೊತ್ತಿಗೆ ಶ್ರುತಿ ಕೂಡ ಕೇಕ್ ತಗೊಂಡು ಮನೆಗೆ ಬರ್ತಾಳೆ. ಹ್ಯಾಪಿ ಬರ್ತಡೇ ಮಾವ ಅಂತ ಹೇಳ್ತಾ ಶ್ರುತಿ ರಂಗನಾಥ್ ಅವ್ರಿಗೆ ವಿಶ್ ಮಾಡಿದಾಗ ಶ್ರುತಿ ಇವತ್ತು ಅಪ್ಪನ ಬರ್ತಡೇ ಅಂತ ನಿನ್ಗೆ ಹೇಗೆ ಗೊತ್ತು ಅಂತ ಹೇಳಿ ರವಿ ಕೇಳ್ತಾನೆ. ನೆನ್ನೆನೆ ಮೀನಾ ಮರಿ ನನ್ನ ಹತ್ರ ಹೇಳಿದ್ರು ಅಂತ ಹೇಳಿ ಶ್ರುತಿ ಹೇಳ್ತಿರುವಾಗ ನನ್ನ ಹತ್ರ ಒಂದು ಮಾತು ಹೇಳಿಲ್ಲ ನೋಡು ನೀನು ಅಂತ ಹೇಳಿ ರವಿ ಕೇಳ್ತಾನೆ. ಆಗ ರವಿ ಆಕ್ಚುಲಿ ಇದನ್ನ ನೀನ್ ನನ್ನ ಹತ್ರ ಹೇಳ್ಬೇಕಾಗಿತ್ತು, ಮಾವನ್ ಬರ್ತಡೇ ಕೂಡ ನಿನ್ಗೆ ನೆನ್ಪಿಲ್ವಾ ಅಂತ ಹೇಳಿ ಶ್ರುತಿ ರವಿಗೆ ಬೈತಾಳೆ. ಲೋ ಸೂರ್ಯ ನೀನಾದ್ರೂ ನಾನು ಕೇಳ್ಬೋದಾಗಿತ್ತಲ್ವೇನೋ ಅಂತ ರವಿ ಕೇಳಿದಾಗ ಲೋ ರವಿಗ ನಿನಗೆ ಗೊತ್ತಿದೆ ಅಂತ ಅನ್ಕೊಂಡೆ ಕಣೋ, ಹೋಗಿ ಹೋಗಿ ಅಪ್ಪಯ್ಯನ ಬರ್ತಡೇ ಯಾರಾದ್ರೂ ಮರಿತಾರೇನೋ ಅಂತ ಹೇಳಿ ಸೂರ್ಯ ರವಿಗೆ ಬೈತಿರ್ತಾನೆ. ಆಗ ರವಿ ಶ್ರುತಿ ಕೈ ಹಿಡ್ಕೊಂಡು ಅಪ್ಪ ನಮ್ಮಿಬ್ರಿಗೂ ಆಶೀರ್ವಾದ ಮಾಡಿ ಅಂತ ಹೇಳಿ ಇಬ್ರು ಕೂಡ ಕಾಲಿಗೆ ಬೀಳ್ತಾರೆ. ಆಗ ಶಾಂತಿ ಮತ್ತೆ ರಂಗನಾಥ್ ಅವರು ಇಬ್ರಿಗೂ ಆಶೀರ್ವಾದ ಮಾಡಿ ಇಬ್ರು ಒಟ್ಟಿಗೆ ಬಾಳೋ ರೀತಿ ಬೇಗ ಆಗ್ಲಿ ಅಂತ ಹೇಳ್ತಿರೋವಾಗ ಏನ್ ಮಾಡೋದು ಮಾವ ಅದೆಲ್ಲ ನಿಮ್ಮ ಮಗನ ಕೈಯಲ್ಲೇ ಇದೆ ಅಂತ ಹೇಳಿ ಶ್ರುತಿ ಡೈಲಾಗ್ ಹೊಡಿತಿರ್ತಾಳೆ. ಆಗ ಸೂರ್ಯ ಎಲ್ಲಿ ನೀನು ನಿಮ್ಮ ಅಪ್ಪನ ಬರ್ತಡೇನ ಮರ್ತೋಗ್ಬಿಟ್ಟಿದ್ಯೋ ಏನೋ ಅಂತ ನಾನು ಅನ್ಕೊಂಡಿದ್ದೆ ಕಣಪ್ಪ ಅಂತ ಹೇಳಿ ಕೇಶವ್ ಅವ್ರು ಹೇಳ್ತಿರೋವಾಗ ಅಯ್ಯೋ ಅಂಕಲ್ ನಾನು ನಮ್ಮ ಅಪ್ಪನ ಬರ್ತಡೇನ ಮರೆಯೋದುಂಟೆ, ಸಾಧ್ಯನೇ ಇಲ್ಲ, ಮೀನಾ ಮತ್ತೆ ನಾನು ಇಬ್ರು ಕೂಡ ಒಂದು ವಾರದಿಂದ ಇದ್ರ ಬಗ್ಗೆನೇ ಮಾತಾಡ್ಕೋತಾ ಇದೀವಿ, ಅದಕ್ಕೆ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ನಮ್ಮ ಅಪ್ಪನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ರಂಗನಾಥ್ ಅವರು ಶಾಂತಿ ಮುಖ ನೋಡ್ತಿರ್ತಾರೆ. ಹಾಗೆ ಮೀನಾ ಕೂಡ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿದೀನಿ ಅಂತ ಹೇಳ್ತಾ ಅರ್ಚನಾ ಪ್ರಸಾದನ ರಂಗನಾಥ್ ಅವ್ರ ಕೈ ಕೊಡ್ತಾಳೆ. ಇದನ್ನ ಕೇಳಿ ರಂಗನಾಥ್ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ನಂತರ ಲೋ ರಂಗ ನಾನು ಬಂದಾಗ ನೀನು ಒಂಟಿಯಾಗಿ ಕೂತ್ಕೊಂಡಿದ್ದೆ, ಆದ್ರೆ ಇವಾಗ ನೋಡು ಎಷ್ಟು ಜನ ಇದ್ದಾರೆ, ಇದನ್ನ ನೋಡ್ತಿದ್ರೆ ತುಂಬಾನೇ ಖುಷಿ ಆಗ್ತಿದೆ ಕಣೋ ಅಂತ ಹೇಳಿ ಕೇಶವ್ ಅವ್ರು ಹೇಳ್ತಿರೋವಾಗ ಅಷ್ಟರಲ್ಲಿ ರೋಹಿಣಿ ಅಲ್ಲಿಗೆ ಬರ್ತಾಳೆ. ಹ್ಯಾಪಿ ಬರ್ತಡೇ ಮಾವ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ ಅವಳನ್ನ ನೋಡ್ತಿದ್ದಂಗೆ ಮನೆಯವರೆಲ್ರಿಗೂ ಕೋಪ ಬರ್ತಿರತ್ತೆ. ಈ ಪೀಡೆ ಇಲ್ಲಿಗೆ ಯಾಕೆ ಬಂತು ಅಂತ ಹೇಳಿ ಶಾಂತಿ ಅವಳನ್ನೇ ಗುರಾಯಿಸ್ತಾ ಚಿನ್ನಕ್ನೂರ್ ಚಿಂತಾಮಣಿ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿ ಶಾಂತಿ ಅವಳನ್ನ
ಬಾಗ್ಲಲ್ಲೇ ನಿಲ್ಸಿ ಕೇಳ್ತಿರುವಾಗ ಇವತ್ತು ಮಾವನ್ ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ ಬಂದೆ ಅತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಅಲ್ಲ ಕಡೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಕಿದ್ಯಾ, ನಮ್ಮನ್ನ ಕೋರ್ಟ್ಗೆ ಬಂದು ನಿಂತ್ಕೊಳ್ಳೋ ರೀತಿ ಮಾಡಿದ್ಯಾ, ಇವಾಗ ಯಾವ ಮುಖ ಇಟ್ಕೊಂಡು ಮನೆಗೆ ಬಂದಿದ್ಯಾ ಅಂತ ಹೇಳಿ ಶಾಂತಿ ಬೈತಿರ್ತಾಳೆ. ನಂತರ ಮಾನ್ಗೆಟ್ಟವಳೆ, ಇನ್ನು ಇಲ್ಲೇ ನಿಂತಿದ್ಯಲ್ಲೇ, ಹೋಗಿ ಆಚೆಗೆ ಅಂತ ಹೇಳಿ ಶಾಂತಿ ಬೈತಿರ್ತಾಳೆ. ಆಗ ಒಂದ್ ಒಳ್ಳೆ ದಿವಸ ಎಲ್ರು ಖುಷಿಯಾಗಿದ್ದೀವಿ, ಅದನ್ನ ಹಾಳು ಮಾಡೋದಕ್ಕೆ ಅಂತಾನೆ ಬಂದ್ಬಿಟ್ಟಿಯಾ ಅಂತ ಹೇಳಿ ಮನೋಜ ಕೇಳ್ತಿರುವಾಗ ಮನೋಜ ಅವಳನ್ನ ಒದ್ದು ಆಚೆಗೆ ಹಾಕು ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆಗ ಶಾಂತಿ ಸುಮ್ಮನೆ ಇರು ಅಂತ ಹೇಳಿ, ಏನಮ್ಮ ನಿನಗೆ ಬುದ್ಧಿ ಇಲ್ವೇನಮ್ಮ, ನೀನ್ ಬಂದ್ರೆ ಇಲ್ಲಿ ಸಮಸ್ಯೆ ಆಗುತ್ತೆ ಅಂತ ಗೊತ್ತು ತಾನೆ, ಹಾಗಿದ್ಮೇಲೆ ಯಾಕಮ್ಮ ಬಂದೆ ನೀನು ಅಂತ ಹೇಳಿ ರಂಗನಾಥ್ ಅವ್ರು ಬೈತಾರೆ. ಆಗ ಮಾವ, ಈ ಮನೇಲಿ ನನಗೆ ಜಾಸ್ತಿ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದವರು, ನನಗೆ ಹೆಲ್ಪ್ ಮಾಡಿದವರು ನೀವೇನೆ, ನನಗೆ ನೀವು ಅಂದ್ರೆ ಮರ್ಯಾದೆ ಜಾಸ್ತಿ, ನಾನು ತಪ್ಪು ಮಾಡಿದ್ದೀನಿ ನಿಜನೇ, ಆದ್ರೆ ಯಾವತ್ತೂ ನಿಮ್ಮ ಮೇಲಿರೋ ಗೌರವ ನನಗೆ ಕಡಿಮೆ ಆಗೋದಿಲ್ಲ ಮಾವ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ ನಿನ್ನ ಯಾರ ಇವಾಗ ಗೌರವ ಕೊಡು ಅಂತ ಇಲ್ಲಿ ಕರೆದಿದ್ದು, ಈ ತರ ನೈಸಾಗಿ ಮಾತಾಡ್ಕೊಂಡು ಹಂಗೆ ಒಳಗಡೆ ಬರಬೇಕು ಅಂತ ಯೋಚನೆ ಮಾಡಬೇಡ, ಹೋಗಿ ಮೊದಲು ಆಚೆಗೆ ಅಂತ ಹೇಳಿ ಶಾಂತಿ ರೇಗಾಡ್ತಾಳೆ. ಆಗ ಪೌಡ್ರು ಎಲ್ಲರೂ ಖುಷಿಯಾಗಿದ್ದಾರೆ, ಇದ್ರಲ್ಲಿ ಯಾಕೆ ಬಂದು ಕಲ್ಲಾಗ್ತಾ ಇದೆಯಾ ಅಂತ ಹೇಳಿ ಸೂರ್ಯ ಬೈತಿರುವಾಗ ಏನ್ರಿ ಮಾಡೋದು, ಈ ಮನೇಲಿ ಯಾರಾದ್ರೂ ಖುಷಿಯಾಗಿದ್ರೆ ಸಾಕು, ಅದನ್ನ ನೋಡಿ ಇವಳಿಂದ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅದನ್ನ ಇವಳು ಹಾಳು ಮಾಡೋದಕ್ಕೆ ಅಂತಾನೆ ಬಂದಿದ್ದಾಳೆ ಅಂತ ಹೇಳಿ ಮೀನಾ ಹೇಳ್ತಿರುವಾಗ ನಾನು ಯಾರ ಖುಷಿನೂ ಹಾಳು ಮಾಡೋದಕ್ಕೆ ಅಂತ ಬಂದಿಲ್ಲ ಮಾವ, ನಾನು ನಿಮಗೆ ವಿಶ್ ಮಾಡೋದಕ್ಕೆ ಅಂತ ಬಂದಿದ್ದಷ್ಟೇ, ನಿಮ್ಮ ಮುಂದಿನ ವರ್ಷದ ಬರ್ತಡೇ ಅಷ್ಟರಲ್ಲಿ ನಾನು ಈ ಮನೇಲಿ ಇರ್ತೀನಿ ಮಾವ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ ತೆಗೆದು ಬಾರಿಸ್ತಾ ಅಂದ್ರೆ ನೋಡು ಕೈಕಾಲೆಲ್ಲ ಹಂಗೆ ಮುರಿದಾಕ್ಬಿಡ್ತೀನಿ ಕಡೆ, ಇನ್ನೊಂದ್ಸಲಿ ಈ ಮನೆಗೆ ಬರ್ತೀನಿ ಅಂತಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಶಾಂತಿ ರೋಹಿಣಿ ಮೇಲೆ ರೇಗಾಡ್ತಾಳೆ. ಆಗ ನನಗೆ ನಂಬಿಕೆ ಇದೆ, ನಾನು ಮನೋಜ್ ಜೊತೆ ಮತ್ತೆ ಒಂದಾಗೆ ಆಗ್ತೀನಿ, ನಾನಿನ್ ಬರ್ತೀನಿ ಮಾವ ಅಂತ ಹೇಳ್ದ ರೋಹಿಣಿ ತನ್ನ ತಂದಿರೋ ಗಿಫ್ಟ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ಶಾಂತಿ ರೋಹಿಣಿ ತಂದಿರೋ ಗಿಫ್ಟ್ನ ಕಾಲಲ್ಲಿ ಒದ್ದು ಆಚೆ ಕಡೆ ತಳ್ತಾಳೆ. ನಂತರ ಒಳ್ಳೆ ದಿವಸದಲ್ಲಿ ಇಂಥ ಪೀಡೆ ಮುಖ ನೋಡಂಗಾಗೋಯ್ತಲ್ಲ ಅಂತ ಶಾಂತಿ ಕೋಪ ಮಾಡ್ಕೊಂಡು ಬೈತಿರುವಾಗ ಬಿಡು ಸಕ್ರೆ, ಇಂಥ ಒಳ್ಳೆ ದಿವಸದಲ್ಲಿ ದೃಷ್ಟಿ ತೆಗಿಬೇಕು ಅಂತಾರಲ್ಲ ಅದೇ ಇದು ಅಂತ ಅನ್ಕೋ ಅಂತ ಹೇಳಿ ಸೂರ್ಯ ಸಮಾಧಾನ ಮಾಡ್ತಾನೆ. ನಂತರ ಸರಿ ಎಲ್ಲರೂ ಬನ್ನಿ ಕೇಕ್ ಕಟ್ ಮಾಡೋಣ ಅಂತ ಶ್ರುತಿ ಕರೆದಾಗ ಕರೆಕ್ಟು ಅಂತ ಹೇಳ್ತಾ ಸೂರ್ಯ ತನ್ನ ತಂದಿರುವಂತ ಬಟ್ಟೆಗಳನ್ನ ಇಬ್ರು ಕೈಗೂ ಕೊಟ್ಟು ಇದನ್ನ ಹೋಗಿ ಬದಲಾಯಿಸ್ಕೊಂಡು ಬನ್ನಿ ಅಂತ ಹೇಳಿ ಶಾಂತಿ ಮತ್ತೆ ರಂಗನಾಥ್ ಅವ್ರಿಗೆ ಹೇಳ್ತಾನೆ. ಸರಿ ಅಂತ ಹೇಳಿ ಅವರಿಬ್ರು ಹೋಗಿ ಬಟ್ಟೆಗಳನ್ನ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ಶ್ರುತಿ ತಂದಿರೋ ಕೇಕ್ನ ಟೇಬಲ್ ಮೇಲೆ ಇಟ್ಟು ಸೂರ್ಯ ಅರೇಂಜ್ ಮಾಡ್ತಿರ್ತಾನೆ. ಅವ್ರು ಬರ್ತಿದ್ದಂಗೆ ಕೇಕ್ ಕಟ್ ಮಾಡಿ ಎಲ್ಲರೂ ಚಪ್ಪಾಳೆ ತಟ್ತಾ ಹುಟ್ಟು ಹಬ್ಬದ ಶುಭಾಶಯಗಳು, ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹೇಳಿ ಹಾಡಾಡ್ತಿರ್ತಾರೆ. ಈ ಕಡೆ ಸೂರ್ಯ ತನ್ನ ಹೊಸ ಗಾಡಿಗೆ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳಿ ಮನೆಯವರೆಲ್ಲರನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ. ನಂತರ ವ್ಯಾನ್ಗೆ ಹೂವಿನ ಅಲಂಕಾರ ಎಲ್ಲ ಮಾಡಿಸಿ ಪೂಜೆಗೆ ಅಂತ ದೇವಸ್ಥಾನದಲ್ಲಿ ನಿಲ್ಸಿರುವಾಗ ರಂಗನಾಥ್ ಅವ್ರ ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ ಕಣ ಸೂರ್ಯ ಅಂತ ಹೇಳಿ ಹೊಗಳ್ತಾ ಇರ್ತಾರೆ. ಆಗ ಹೌದು ಇವನೇನ್ ದೊಡ್ಡದಾಗಿ ಫ್ಲೈಟ್ ತಗೊಂಡಿದ್ದಾನೆ ನೋಡಿ, ಅದಕ್ಕೆ ಇದನ್ನೇ ದೊಡ್ಡದು ಅಂತ ಕೊಚ್ಕೋತಾ ಇದ್ದಾರೆ ಇವರು ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆಗ ಅಯ್ಯೋ ಸಕ್ರೆ, ಫ್ಲೈಟ್ ಎಲ್ಲ ತಗೊಳ್ಳೋಷ್ಟು ನಾವು ದೊಡ್ಡವರಲ್ಲ ಬಿಡಿ, ಅಲ್ಲಿ ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾನಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನು, ಅವರು ಫ್ಲೈಟ್ ತಗೊಂಡು ಬಂದು ನಮ್ಮನೆ ಟೆರೆಸ್ ಮೇಲೆ ನಿಲ್ಲಿಸ್ತಾರೆ ಬಿಡಿ, ಆವಾಗ ನೀವು ಅದನ್ನ ನೋಡಿ ಖುಷಿ ಪಡೋರಂತೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಶಾಂತಿ, ನಮ್ಮ ಮಗ ಜೀವನದಲ್ಲಿ ಮುಂದೆ ಬರ್ತಾ ಇದ್ದಾನೆ, ಅದನ್ನ ನೆನ್ಸ್ಕೊಂಡು ನಾವು ಹೆಮ್ಮೆ ಪಡ್ಬೇಕು ಕಣೆ, ಅದನ್ನ ಬಿಟ್ಟು ಯಾಕೆ ಹಿಂಗೆಲ್ಲ ಏಳ್ಸ್ ಮಾತಾಡ್ತಾ ಇದೆಯಾ ಅಂತ ಹೇಳಿ ರಂಗನಾಥ್ ಅವ್ರು ಬೈತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕನಕ ಕೂಡ ಬರ್ತಾಳೆ. ಆಗ ಸೂರ್ಯ ಪೂಜೆ ಶುರು ಮಾಡೋಣ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ ಇಲ್ಲ ಅಪ್ಪಯ್ಯ, ಅದೇ ಆ ಸರ್ ಮತ್ತೆ ಮೇಡಮ್ ಇಬ್ರು ಬರಬೇಕು, ಅವ್ರು ಬಂದಿದ ತಕ್ಷಣ ಪೂಜೆ ಶುರು ಮಾಡೋಣ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹಾಗೆ ಇವರೆಲ್ಲರೂ ಮಾತಾಡ್ತಿರುವಾಗ ಸೂರ್ಯನ್ಗೆ ಗಾಡಿ ಕೊಡಿಸಿರುವಂತ ಗಂಡ ಹೆಂಡತಿ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಅವ್ರಿಗೆ ಮನೆಯವರೆಲ್ಲರನ್ನು ಸೂರ್ಯ ಪರಿಚಯ ಮಾಡಿಸ್ಕೊಡ್ತಾನೆ. ಆಗ ಅವರು ರಂಗನಾಥ್ ಅವ್ರ ಹತ್ರ ಬಂದು ನಿಜವಾಗ್ಲೂ ಇಂಥ ಮಗನ್ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ರಿ, ನಿಮ್ಮ ಮಗ ಸೊಸೆಯಿಂದ ಇವತ್ತು ನನ್ನ ಮಗ ಜೀವಂತವಾಗಿದ್ದಾನೆ, ನಮ್ಮ ಜೊತೆ ಸಂತೋಷವಾಗಿದ್ದಾನೆ ಅಂತ ಹೇಳಿ ಅವ್ರು ಹೇಳ್ತಿರುವಾಗ ಸೂರ್ಯ ಅದ್ರ ಬಗ್ಗೆ ಎಲ್ಲ ಹೇಳ್ದಾರಾಯ್ರೆ, ಹೇಳ್ಬೇಕು ಅಂತಂದ್ರೆ ನೀವು ಅವ್ನಿಗೆ ಮಾಡಿರೋ ಸಹಾಯ ದೊಡ್ಡದು, ಅದರಿಂದ ಅವ್ನ ಜೀವನದಲ್ಲಿ ಇನ್ಮೇಲೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಇಲ್ಲ ಸರ್, ಇಂಥ ಮಗನ್ ಹೆತ್ತಿರೋ ತಂದೆ ತಾಯಿ ನೀವು, ನಿಮಗೆ ಮೊದಲು ನಾವು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳ್ತಾ ಅವರಿಬ್ರು ಕೂಡ ರಂಗನಾಥ್ ಮತ್ತೆ ಶಾಂತಿಗೆ ಕೈ ಮುಗಿತಾ ಇರ್ತಾರೆ. ಇದನ್ನ ನೋಡಿ ಶಾಂತಿ ಕೂಡ ಸೂರ್ಯನ ಬಗ್ಗೆ ಹೆಮ್ಮೆ ಅನಿಸ್ತಾ ಇರುತ್ತೆ. ಹಾಗೆ ಎಲ್ಲರೂ ಸೇರಿ ಪೂಜೆ ಶುರು ಮಾಡ್ತಾರೆ. ಆಗ ಸೂರ್ಯ ರಂಗನಾಥ್ ಅವ್ರ ಹತ್ರ ಬಂದು ಅಪ್ಪಯ್ಯ ನೀನೇ ಕೀ ಕೊಡು ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ರಂಗನಾಥ್ ಅವ್ರ ಕೀ ತಗೊಂಡ್ ಬಂದು ಮನ್ಸೆಲ್ಲ ದೇವ್ರನ್ನ ಬೇಡ್ಕೊಂಡು ನಿನ್ ಜೀವನದಲ್ಲಿ ನೀನು ಇದೇ ರೀತಿ ಮುಂದೆ ಬರಪ್ಪ ಅಂತ ಹೇಳ್ತಾ ಸೂರ್ಯನ ಕೈಗೆ ಗಾಡಿ ಕೀನ್ ಕೊಡ್ತಾರೆ. ಆಗ ಸೂರ್ಯ ಗಾಡಿನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೋಗ್ತಿರುವಾಗ ಮೀನಾನೇ ಗಾಡಿ ಡೋರ್ನ ಓಪನ್ ಮಾಡಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಅದನ್ನ ನೋಡಿ ಸೂರ್ಯನ್ ಕೂಡ ತುಂಬಾನೇ ಖುಷಿ ಆಗುತ್ತೆ. ನಂತರ ಕಂಗ್ರಾಚುಲೇಷನ್ ಸರ್ ಅಂತ ಹೇಳಿ ಮೀನಾ ಸೂರ್ಯನ್ ಹೇಳ್ತಿರುವಾಗ ಸೂರ್ಯ ಮೀನಾಗೆ ಶೇಕ್ ಹ್ಯಾಂಡ್ ಕೊಟ್ಟು ಥ್ಯಾಂಕ್ಸ್ ಅಂತ ಹೇಳ್ತಾ ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಆಗ ಎಲ್ಲರೂ ಖುಷಿಯಿಂದ ಸೂರ್ಯನ ಬಗ್ಗೆ ಹೊಗಳ್ತಾ ಅವ್ನ ಮುಂದಿನ ಜೀವನ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಮಾತಾಡ್ಕೋತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.